ಏಪ ನಕಲೇ ಬೆಂಗಳೂರು ಜಿಮ್ ಡೈರೀಸ್ಗೆ ಸ್ವಾಗತ ಅಲ್ಲ ನಿಮ್ಗೆಲ್ಲ ಸುಸ್ವಾಗತ. ನಮಸ್ಕಾರ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸ್ವಾಗತ ಅಲ್ಲ ನಿಮ್ಗೆಲ್ಲ ಸುಸ್ವಾಗತ. ನಕ್ಕನ್ಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ತೋಗ್ಬೇಡಿ. ಪಕ್ಕ ತಾನೆ ಮಾಡ್ಲೇಬಾರ್ದು, ಸಪೋರ್ಟ್ ಮಾಡ್ತಾನೆ ಇರ್ಬೇಕು. ಅವನು ನಮ್ಮನ್ ಫುಲ್ಲು ನನಗೆ. ಆಹಾ, ಏನ್ ಸ್ಟ್ರಾಂಗ್ ಕಾಫಿ ಗುರು. ಇವತ್ತಿನ ಬೆಳಂಬೆಳಗ್ಗೆ ವರ್ಕೌಟು ಶೋಲ್ಡರ್ಸು ಮತ್ತು ಟ್ರೈಸೆಪ್ಸು ಸಖತ್ ಅಂದ್ಕೊಳ್ಳಿ. ಡೇ ಬೈ ಡೇ ನನ್ನ ಮಸಲ್ಸು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಸೈಕ್ ಅಲ್ವಾ? ಸೈಕೇನೆ. ಯಾರ್ಯಾರಿಗೆ ತುಂಬ ಚೆನ್ನಾಗಿ ಶೋಲ್ಡರ್ಸ್ ಬರಬೇಕು, ಟ್ರೈಸೆಪ್ಸ್ ಬರಬೇಕು, ಅವ್ರು ನನ್ನ ವರ್ಕೌಟ್ ಅಂತೂ ಖಂಡಿತ ನೋಡ್ಕೊಂಡು ಫಾಲೋ ಮಾಡ್ಬೋದು. ನಾನು ಬೇರೆಯವ್ರ ಥರ ಎಲ್ಲ ಹಂಗೆ ಮಾಡಿ ಹಿಂಗೆ ಮಾಡಿ ಆ ಥರ ಮಾಡಿ ಈ ಥರ ಮಾಡಿ ಅಂತ ಯಾವತ್ತೂ ಸಜೆಸ್ಟ್ ಮಾಡಲ್ಲ. ನಾನು ಸಜೆಸ್ಟ್ ಮಾಡೋದಷ್ಟೇ, ನಿಮ್ಮ ಕೈಯಲ್ಲಿ ಎಷ್ಟು ವೆಯ್ಟ್ಸ್ ಆಗುತ್ತೆ ಅಷ್ಟು ವೆಯ್ಟ್ಸ್ ಹೊಡೀರಿ, ಎಷ್ಟು ರೆಪ್ಸ್ ಹೊಡಿಯೋಕ್ಕಾಗತ್ತೆ ಅಷ್ಟು ರೆಪ್ಸ್ ಹೊಡೀರಿ. ನೀವು ಎಷ್ಟು ಕನ್ಸಿಸ್ಟೆನ್ಸಿ ಜಿಮ್ಮಿಗೆ ಕೊಡ್ತೀರಾ ಅಷ್ಟು ಕನ್ಸಿಸ್ಟೆನ್ಸಿ ಜಿಮ್ಮಿಗೆ ಕೊಡಿ. ಒಂದು ದಿನಾನು ಜಿಮ್ಮಿಗೆ ರಜಾ ಆಗ್ದಿರಂಗೆ ಜಿಮ್ಮಿಗೆ ಹೋಗಿ ಸಾಕು. ಇಷ್ಟು ಮಾಡಿದ್ರೆ ಪಕ್ಕ ಬಾಡಿ ಬಂದ್ಬಿಡುತ್ತೆ, ಮಿಸ್ಸೇ ಇಲ್ಲ ಅಂದ್ಕೊಳ್ಳಿ. ದೇವ್ರಾಣೆ. ಕ್ರೇಜಿ ವರ್ಕೌಟ್ ಇತ್ತು, ವರ್ಕೌಟ್ ಆಯಿತು. ವೆದರ್ ಹೆಂಗಿದೆ ಅಂದರೆ ಆಹಾ, ಮಾತಾಡಂಗೆ ಇಲ್ಲ ಗುರು, ಸೆಕ್ಸಿ ವೆದರ್. ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಅಣ್ಣ ಬ್ರೇಕ್ಫಾಸ್ಟ್ ಅಂತೀನಿ, ಲೇವಟ್, ನಂದಿನಿ ಲೇವಟ್. ಇಡ್ಲಿ ಪೂರಿ, ರೈಸ್ ಬಾತ್, ವಡ, ಮಧುರ್ ವಡ, ಏನೋ ಗೊತ್ತಿಲ್ಲ ಗುರು. ನಮ್ಮನ್ನು ಸೈಕ್ ಆಗಿಬಿಡ್ತೀನಿ ನಾನು. ಅಪ್ಪ, ವರ್ಕೌಟ್ ಆಗಿದ ತಕ್ಷಣ ಯಾವ ಥರ ಹೊಟ್ಟೆ ಹಸಿಯುತ್ತೆ ಅಂದರೆ ಅವನಮ್ಮನ್ ಸೈಕಾಗಿ ಹೊಟ್ಟೆ ಹಸಿಯುತ್ತೆ. ಅವನಮ್ಮನು ತೆಂಗ್ ತಿನ್ಬಿಡ್ಬೇಕು ನಾನಂತೂ ಇವಾಗ. ಇಲ್ಲ ಲೆವಟ್ ಬ್ರೇಕ್ಫಾಸ್ಟ್. ₹100 ಖರ್ಚಾಗ್ತದೆ. ಅದೇ ಕೊಡಿ, ₹20 ಕೊಡಿ. ₹20 ಒಂದು, ₹10 ಒಂದು. ರಾತ್ರಿ ಡಿನ್ನರು ಕರ್ಡ್ ರೈಸ್, ಬಾಯ್ಲ್ ವೆಜಿಟೇಬಲ್ಸ್, ಅರ್ಧ kg ಮ್ಯಾಂಗೋ, ಅರ್ಧ kg ಮಜ್ಜಿಗೆ.